ನಮಸ್ಕಾರ ಸ್ನೇಹಿತರೆ, ಈ ಒಂದು ಸಿನಿಮಾ ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ನಮ್ಮ ಜೊತೆಗೆ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಟ ಮತ್ತು ನಿರ್ಮಾಪಕ ಅಜಯ್ ರಾವ್ ಅವರು ಇದ್ದಾರೆ. ಸೊ ಅವರ ಅಭಿನಯದ ಯುದ್ಧಕಾಂಡ ಅನ್ನುವಂತಹ ಸಿನಿಮಾ ಏಪ್ರಿಲ್ 18ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಸದ್ಯಕ್ಕೆ ಈ ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ಅವರೇ ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಸೊ ನಿಮ್ಮ ಪ್ರೊಡಕ್ಷನ್ನ 2ನೇ ಸಿನಿಮಾ 18ನೇ ತಾರೀಕು ರಿಲೀಸ್ ಆಗ್ತಾ ಇದೆ. KVN ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಇರೋಂಥ ವಿಚಾರ. ಒಂದು ಒಳ್ಳೆ ಸಿನಿಮಾ ಮಾಡಿರೋದು, ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಅಂದರೆ ನನಗೆ ಆ ಕಾನ್ಫಿಡೆನ್ಸ್ ಇರೋವಂಥದ್ದು. ಆ್ಯಂಡ್ ಅದಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥ KVN ಸಂಸ್ಥೆ ಸಿನಿಮಾನ ನೋಡಿ ಮೆಚ್ಚಿ, ಆ್ಯಂಡ್ ಅವ್ರು ನೋಡೋದಕ್ಕೆ ಅಫ್ಕೋರ್ಸ್ ಥ್ಯಾಂಕ್ಸ್ ಟು ರಾಕಿಂಗ್ ಸ್ಟಾರ್ ಯಶ್ ಅವ್ರ ಮುಖಾಂತರನೇ ಆಗಿರ್ತಕ್ಕಂಥ ವಿಚಾರ. ಅವ್ರ ಹೆಸರನ್ನು ನಾನು ಹೇಳ್ತಾ ಇರೋದು ಯಾಕೆ ಅಂತಂದರೆ, ಒಂದು ವ್ಯಕ್ತಿ ಒಳ್ಳೆತನ ಮಾಡಿದಾಗ, ಅವ್ರ ಹೃದಯ ಶ್ರೀಮಂತಿಕೆಯನ್ನು ಮೆರೆದಾಗ ಅದು ಆಫ್ಕೋರ್ಸ್ ಅವ್ರ ಅಭಿಮಾನಿಗಳಿಗೆ, ಕನ್ನಡದ ಜನತೆಗೆ ಎಲ್ರಿಗೂ ಗೊತ್ತಾಗಬೇಕು ಇಂಡಸ್ಟ್ರಿನಲ್ಲಿ ಯೂನಿಟಿ ಇದೆ ಅನ್ನೋಂಥದ್ದು, ಒಬ್ರಿಗೊಬ್ರು ನಿಲ್ತೀವಿ ಅನ್ನೋ ಅಂಥ ಒಂದು ಮಾತಿಗೆ. ಸೊ ಹಾಗಾಗಿ ಎಲ್ರಿಗೂ ನಾನು ಚಿರಋಣಿ ಆಗಿರ್ತೀನಿ. ತುಂಬ ಖುಷಿ ಆಗ್ತದೆ ಈ ಟೈಮಲ್ಲಿ. ಇನ್ಫ್ಯಾಕ್ಟ್ ಈಗ ಈ ವಿಷಯ ನನಗೆ ಇವಾಗ ಗೊತ್ತಾಗಿದ್ದು, ನಿಜವಾಗ್ಲೂ ಒಳ್ಳೆಯ ಬೆಳವಣಿಗೆ ಸರ್ ಇದು. ಅಂದರೆ ಅವ್ರ ಮೂಲಕ ಇದಾಗಿದೆ ಅಂತಂದರೆ ನಿಮ್ಮ ಕಂಟೆಂಟ್ ಮೇಲೂ ಕೂಡ ನಮಗೆ ಇನ್ನೊಂದು ಸ್ವಲ್ಪ ಈಗ ಕ್ಯೂರಿಯಾಸಿಟಿ ಹುಡ್ತಾ ಇದೆ. ಬಿಕಾಸ್ ಅವ್ರು ರೆಫರ್ ಮಾಡ್ತಾರೆ ಅಂತಂದರೆ ಈಗೇನು ಅವರೆಷ್ಟು ಸ್ಟ್ರೀಮ್ ಲೈನ್ ಮಾಡ್ತಾರೆ ಅಂತ ನಮಗೆ ಗೊತ್ತು. ಜೊತೆ KVN ಅವ್ರು ಬಂದಿರೋವಂಥದ್ದು. ಅಂದರೆ ಈ ಸಿನಿಮಾ ಕಾನ್ಸೆಪ್ಟ್ ನೀವು ತುಂಬ ಸವಿಸ್ತಾರವಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಸ್ಟೇಜ್ ಮೇಲೆ. ಅಂದರೆ ವಿಮೆನ್ ಅಬ್ಯೂಸ್ ಅಥವಾ ಚೈಲ್ಡ್ ಅಬ್ಯೂಸ್ ಆಗಿರ್ಬೋದು. ಇದಕ್ಕೆ ಸೊಲ್ಯೂಷನ್ ಅಂದರೆ ಬೇಗ ಇದಕ್ಕೆ ಜಸ್ಟಿಸ್ ಸಿಕ್ಕಿದ್ರೇ ಸೊಲ್ಯೂಷನ್ ಥರ ಅರ್ಥ. ಬಟ್ ಸೊಲ್ಯೂಷನ್ ಸಿಗ್ತಾ ಇಲ್ಲ, ಜಡ್ಜ್ಮೆಂಟ್ ಬೇಗ ಸಿಗ್ತಾ ಇಲ್ಲ. ಈ ಥರದೊಂದು ಸೀರಿಯಸ್ ವಿಷಯನ ಜನಗಳು ಈ ಹಂತದಲ್ಲಿ ನೋಡೋದಕ್ಕೆ ತಯಾರಿದ್ದಾರೆ. ಅಂದರೆ ಸೀರಿಯಸ್ ವಿಷಯನ ಸಿನಿಮ್ಯಾಟಿಕ್ ಆಗಿ ಎಂಗೇಜ್ ಮಾಡುವಂತಹ ಒಂದು ಹೊಣೆಗಾರಿಕೆ ಆ್ಯಕ್ಚುಲಿ ಸಿನಿಮಾ ತಂಡದವರಿಗಿರುತ್ತೆ. ಆ ರೀತಿ ಮೂಡ್ ಬಂದಿದೆ ಈ ಸಿನಿಮಾ ಅಂತ. ಅದಕ್ಕೆ ಆಡಿಯನ್ಸ್ ತಯಾರಿದ್ದಾರಾ ಅಂತಂದರೆ, ನಾನು ಅಲ್ಲೇ 1 ಸೆಕೆಂಡ್ ಮೊನೋಟೋನ್ ಸಿನಿಮಾ ಮಾಡ್ತಾಯಿದ್ದೀನಿ ಅಂತ ಅರ್ಥ. ನಾನು ಅದನ್ನು ಯೋಚನೆ ಅಂದರೆ, ಈಗ ಜನ ಏನು ಅಪೇಕ್ಷೆ ಪಡ್ತಿದ್ದಾರೆ ಗುರು, ಅವ್ರಿಗೆ ಏನಿದೆ ಟೇಸ್ಟ್, ಇವಾಗ ಯಾವ ಥರ ಟ್ರೆಂಡ್ ನಡೀತಾ ಇದೆ ಅಂತಂದರೆ, ನಾನು ಆಲ್ವೇಸ್ ಬಿಹೈಂಡ್, ಐ ಆಮ್ ನಾಟ್ ಎ ಟ್ರೆಂಡ್ ಸೆಟ್ಟರ್ ಅಂತ ಅರ್ಥ. ನಾನು ಆಡಿಯನ್ಸ್ ಏನು ಯೋಚನೆ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ನನಗೆ ಇವಾಗ ಏನು ಕಂಟೆಂಟ್ ಸ್ಟ್ರಾಂಗ್ ಅನ್ನಿಸ್ತು, ಇದನ್ನು ನಾನು ಹೇಳಲೇಬೇಕು ಅಂತ ನನಗೊಂದು ಪರ್ಸ್ನಲ್ ಒಂದು ಫೈರ್ ಹತ್ತಿದಾಗ, ಐ ಆಮ್ ನಾವ್ ಎ ಟ್ರೆಂಡ್ ಸೆಟ್ಟರ್. ನಾನು ನಾಟ್ ಓನ್ಲಿ ಆನ್ ದಿ ಕಂಟೆಂಟ್, ಆನ್ ದಿ ಬಜೆಟ್ ಆಲ್ಸೋ ಒಂದು ಟ್ರೆಂಡ್ ಸೆಟ್ ಮಾಡಬೇಕು ಅನ್ನೋದು ಇರುವಂಥ ವಿಚಾರ. ಜನರ ತಲೆಯಲ್ಲಿ, ಪ್ರೇಕ್ಷಕರ ಮನಸ್ಸಲ್ಲಿ ಇವತ್ತು ಹೆಂಗಾಗಿದೆ, ಥಿಯೇಟ್ರಿಗೆ ನಾವು ಸಿನಿಮಾ ಬಂದು ನೋಡಬೇಕು ಅಂತಂದರೆ ಅದು 100 ಕೋಟಿ ಬಜೆಟ್ ಹಾಕಿರೋ ಸಿನಿಮಾ ಆಗಿರಬೇಕು. ಅದಿದ್ದರೆ ಮಾತ್ರನೇ ಗೆಲ್ಲುತ್ತೆ ಅಂತ. ಯಾವ ಸಿನಿಮಾ ಮೇಕರಿಗೂ ನಾವು ಇದು ಪ್ಯಾನ್ ಇಂಡಿಯಾ ಮಾಡಬೇಕಂದ್ರೆ ಇಷ್ಟು ದುಡ್ಡು ಹಾಕಿದ್ರೆ ಆಗುತ್ತೆ ಅಂತ ಯಾವ ಸಿನಿಮಾ ಮೇಕರು ಮಾಡಿಲ್ಲ. ಅದು ತಾನಾಗಿ ಆಗಿರ್ತಕ್ಕಂಥದ್ದು. ಅದು ಕಾಕಾತಾಳಿ. ಅಂದರೆ ಆ ಕಂಟೆಂಟಿಗೆ ಅಷ್ಟು ಬಜೆಟ್ ಕೇಳ್ತಾ ಇತ್ತು. ಆ ಥರದ ಕಂಟೆಂಟನ್ನು ಅವ್ರು ಅವತ್ತು ಮಾಡೋಕ್ಕೆ ನಿರ್ಧಾರ ಮಾಡಿದರು. ಅದು ಹಂಗಾಯಿತು. ಅದು ಬಿಟ್ಟರೆ ಇಷ್ಟು ಹಾಕಿದ್ರೇ ಹಿಂಗಾಗತ್ತೆ ಮಾಡುತ್ತೆ ಅನ್ನೋದು ಏನಿದೆಯಲ್ಲ, ಅದನ್ನು ಬ್ಯಾರಿಯರ್ನ ಬ್ರೇಕ್ ಮಾಡಿ, ಈಗ ನಾನು ಅದನ್ನೇ, ನನಗೆ ಭಾಳ ಪರ್ಸ್ನಲಿ ಒಳಗಡೆ ಫ್ರಸ್ಟ್ರೇಷನ್ ಇರತಕ್ಕಂಥದ್ದು. ಈಗ ಒಂದು ಮಲಯಾಳಂ ಸಿನಿಮಾ, ತಮಿಳ್ ಸಿನಿಮಾಗಳು ಈಗ ಒಂದು 5 ಕೋಟಿ 4 ಕೋಟಿನಲ್ಲಿ ಬಂದಿರೋ ಸಿನಿಮಾಗಳು 100 ಕೋಟಿ ಸಂಪಾದನೆ ಮಾಡಿರ್ತಕ್ಕಂಥ ಸಿನಿಮಾ ಇದೆ. ಅದು ಕನ್ನಡದಲ್ಲಿ ಯಾಕೆ ಆಗಬಾರ್ದು? ಬಿಕಾಸ್ ಕನ್ನಡದಲ್ಲಿ ಹಂಗೆ ಆಗುತ್ತೆ ಅಂತಂದರೆ ಕಂಟೆಂಟ್ ಸ್ಟ್ರಾಂಗ್ ಇದ್ದರೆ, ಆ ಕಂಟೆಂಟ್ ಅಷ್ಟು ಜನಕ್ಕೆ ರೀಚ್ ಆಗುತ್ತೆ, ಅವ್ರ ಮನಸ್ಸಿಗೆ ನಾಟುತ್ತೆ. ಅದು ಎಲ್ಲ ಕಡೆಯೂ ತಲುಪಿಸಲೇಬೇಕಾಗಿರ್ತಕ್ಕಂಥ ವಿಚಾರ. ಅಂದರೆ ಒಂದು ಯೂನಿವರ್ಸಲ್ ಸಬ್ಜೆಕ್ಟ್, ಯೂನಿವರ್ಸಲ್ ಕಾನ್ಸೆಪ್ಟ್ ಆಗಿದ್ದಾಗ ಬಜೆಟ್ ವಿಲ್ ನಾಟ್ ಮ್ಯಾಟ್ರ್ ಅನ್ನೋದು ನನ್ನ ಪಾಯಿಂಟ್. ಹಾಗಂತ ನಾನು ಚಿಕ್ಕ ಬಜೆಟ್ ಸಿನಿಮಾ ಮಾಡಿಲ್ಲ, ತೀರಾ ದೊಡ್ಡ ಬಜೆಟ್ ಸಿನಿಮಾ ಮಾಡಿಲ್ಲ. ಒಂದು ಮಿಡ್ ಸ್ಕೇಲ್ ಸಿನಿಮಾ, ಇವತ್ತಿನ ಟ್ರೆಂಡ್ ಸೋ ಕಾಲ್ಡ್ ಮಿಡ್ ಕ್ಲಾಸ್ ಸಿನಿಮಾ, ಇಟ್ ಹ್ಯಾಸ್ ಟು ಕ್ರಿಯೇಟ್ ದಟ್ ರೆಕಾರ್ಡ್ ಅನ್ನೋದು ಒಂದು ಹಠನೂ ಇದೆ. ಓಕೆ ಸರ್, ಅದೇ ನೀವು ಪ್ರೆಸ್ ಮೀಟಲ್ಲಿ ಮಾತಾಡುವಾಗ ಹೇಳಿದ್ರಿ, ಅಂದರೆ ನಿಮಗೆ ಸಿಗಬೇಕಾಗಿರುವಂತಹ ಒಂದು ಸ್ಥಾನ ಸಿಗಲಿಲ್ಲ, ಅಥವಾ ಚಿತ್ರರಂಗ ಅದಕ್ಕೆ ಕೊಡೋದಕ್ಕೆ ತಯಾರಿಲ್ವಾ, ಅಥವಾ ಏನೋ ಅದು ಸಿಗಲಿಲ್ಲ ನನಗೆ ಅನ್ನೋಂತಹ ಒಂದು ಹತಾಶ ಭಾವ ಕೂಡ ಇತ್ತು. ಸಿಗಲಿಲ್ಲ ಅಂದರೆ ಏನಂತೆ, ನಾನೇ ಕ್ರಿಯೇಟ್ ಮಾಡ್ಕೊಳ್ತೀರಿ ಅನ್ನೋಂಥರ ಒಂದು ಕಾನ್ಫಿಡೆನ್ಸ್ ಕೂಡ ಇತ್ತು. ಇಷ್ಟು ವರ್ಷ ಆದಮೇಲೆ, ಆಫ್ಟರ್ 23 ಇಯರ್ಸ್, 2003 ನೀವು ಬಂದಿರೋದು, 23 ಇಯರ್ಸ್ ಆಯ್ತು ಈಗ ಆಲ್ಮೋಸ್ಟ್ ಇಂಡಸ್ಟ್ರಿಗೆ ಬಂದು. ಈ ಹಂತದಲ್ಲಿ ಈ ಥರದೊಂದು ಯಾಕೆ ಕಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು ನಿಮಗೆ ಅಂತ? ಅಲ್ಲ, ನಾನು ಇದರಲ್ಲಿ ತುಂಬ ಸೂಕ್ಷ್ಮ ಗಮನಿಸಿದರೆ, ನಾನು ಹೇಳಿಕೆ ಕೊಟ್ಟಿರೋದ್ರಲ್ಲಿ ನನಗೆ ಸಿಕ್ಕಿಲ್ಲ ಅಂತಂದರೆ ನಾನು ಹೇಳ್ತಾ ಇರೋದು ಯಾರು ಕೊಟ್ಟಿಲ್ಲ ಅಂತಲ್ಲ. ನನಗೆ ಇಂಡಸ್ಟ್ರಿನಲ್ಲಿ ಅಷ್ಟೇ ಗೌರವ ಕೊಟ್ಟಿದ್ದಾರೆ, ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ. ನನಗೆ ಬಂದಿರತಕ್ಕಂಥ ಕಥೆಗಳು, ನನಗೆ ಬಂದಿರತಕ್ಕಂಥ ಪಾತ್ರಗಳಲ್ಲಿ ಬೆಸ್ಟ್ ಏನಿದೆ ಅದು ಆಯ್ಕೆ ಮಾಡ್ಕೊಂಡು ಇಲ್ಲಿವರೆಗೆ ಬಂದಿದ್ದೀನಿ. ಅದು ಯಾವುದೋ ಒಂದು ಕಾರಣಗಳಿಂದ ನನಗೆ ನನ್ನ ತಲೆನಲ್ಲಿ ನಾನು ಯಾವ ಲೆವೆಲಿಗೆ ನಾನು ಪರ್ಫಾರ್ಮ್ ಮಾಡಬಲ್ಲೆ, ನಾನು ಒಬ್ಬ ಕಲಾವಿದನಾಗಿ ನನ್ನನ್ನು ಏನು ಮಾಡ್ಕೋಬಲ್ಲೆ, ಆ ಥರದ್ದು ಕಥೆಗಳು ಬೈ ಸಮ್ಹೌ ಬೈ ಎನಿ ಚಾನ್ಸ್ ಸಿಕ್ಕಿಲ್ಲ. ಅದು ಮೋಸ್ಟ್ಲಿ ಬಂದಿಲ್ವೋ, ಯಾರು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದಲ್ಲ. ನಾನು ಯಾರಿಗೂ ಅಲ್ಲಿ ಡೈರೆಕ್ಟ್ ಪಾಯಿಂಟ್ ಔಟ್ ಮಾಡಿ ಬ್ಲೇಮ್ ಮಾಡ್ತಿಲ್ಲ.
ಸೊ ಇವಾಗ ನಾವೇ ಒಂದು ಮ್ಯಾನುಫ್ಯಾಕ್ಚರ್ ಮಾಡಬೇಕಲ್ಲ, ನನ್ನಲ್ಲಿ ಇರೋಂಥ ಕೆಪಾಸಿಟೀಸ್, ನನ್ನಲ್ಲಿ ಇರ್ತಕ್ಕಂಥ ಕ್ಯಾಲಿಬರಿಗೆ ನಾವೇ ಏನಾದರೂ ಮಾಡಬೇಕು. ಸೊ ಇವಾಗ 10 ವರ್ಷ ಹಿಂದೆ ಕೃಷ್ಣಲೀಲಾ ಸಿನಿಮಾ ಮಾಡಿದ್ದೆ. ಅವತ್ತು ನಾನು ಸಿನಿಮಾ ಪ್ರೊಡಕ್ಷನ್ ಮಾಡಿದಾಗ ಇವನೇನೋ ಮೋಸ್ಟ್ಲಿ ಆ್ಯಕ್ಷನ್ ಸಿನಿಮಾ ಮಾಡ್ಬಿಡ್ತಾನೆ, ಫುಲ್ ಹೀರೋಯಿಸಮ್ ಸಿನಿಮಾ ಮಾಡಿಬಿಡ್ತಾನೆ, ಇವನನ್ನು ನೀವು ನಿಲ್ಲಿಸ್ಕೊಳ್ಳೋದಕ್ಕೆ ಏನೋ ಮಾಡ್ತಾನೆ ಅನ್ನೋ ಥರ ಆಯಿತು. ಬಟ್ ಅವತ್ತು ನಾನು ಮಾಡಿದ ಸಿನಿಮಾ ನೋಡಿದರೆ ಎವ್ರಿಬಡಿ ವಾಸ್ ಸರ್ಪ್ರೈಸ್ಡ್. ನಾನು ಇವತ್ತು ಕೂಡ ಫ್ರೆಂಡ್ ಸ್ಕೇಲ್ ಸಿನಿಮಾನ ಅಂದರೆ ಫ್ರೆಂಡ್ ಸ್ಕೇಲಲ್ಲಿ ಬರಬೇಕು ಅಂತ ಹೇಳ್ತಾರೆ, ನಾಟ್ ಆನ್ ಹೀರೋಯಿಸಮ್ ಬೇಸಿಸಲ್ಲಿ, ಆನ್ ಎ ಸಿನಿಮಾ ಬೇಸಿಸ್. ಅಜಯ್ ಸಿನಿಮಾ ಕಂಟೆಂಟಿಂದ ಗೆಲ್ಲಬೇಕು. ಅಜಯ್ ಈಸ್ ಎ ಫಿಲ್ಮ್ ಮೇಕರ್ ಅನ್ನೋದು ರೆಕಗ್ನೈಸ್ ಆಗಬೇಕು ಇನ್ ದ್ಯಾಟ್ ಆಸ್ಪೆಕ್ಟ್ಸ್. ಒಬ್ಬ ಫಿಲ್ಮ್ ಮೇಕರಾಗಿ ಫ್ರಂಟ್ ಲೈನಲ್ಲಿ ಗೆದ್ದಾಗ ಹಿ ಕ್ಯಾನ್ ಕ್ರಿಯೇಟ್ ಎನಿ ಕೈಂಡ್ ಆಫ್ ಮ್ಯಾಜಿಕ್ಸ್, ಎನಿ ಕೈಂಡ್ ಆಫ್ ಟ್ರೆಂಡ್. ಸೊ ಆ ಕೆಪಾಸಿಟಿ ಬರುತ್ತೆ ಅನ್ನೋ ಒಂದು ವಿಚಾರದಿಂದ, ಆ ಕೆಪಾಸಿಟಿ ಇದ್ದು ಆಗ್ತಾಯಿಲ್ಲ ಅಂದಾಗ ನಾವು ಸೃಷ್ಟಿ ಮಾಡಿದ್ದೀವಿ, ಅದೇ ಯುದ್ಧಕಾಂಡ. ಕರೆಕ್ಟ್. ಈ ರೀತಿ ಒಂದು ಅನ್ಸರ್ಟೈನ್ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಇಲ್ಲ ನಾನು ಇಲ್ಲಿ ಗೆಲ್ತೀನಿ ಅನ್ನುವಂತಹ ಒಂದು ಹುಚ್ಚುತನ, ಅಂದರೆ ನಂಗೆ ಇದು ಬಿಟ್ಟು ಬೇರೇನೂ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ, ಅಥವಾ ದಿಸ್ ಈಸ್ ಮೈ ಥಿಂಗ್ ಅದಷ್ಟೇ, ಅದಕ್ಕೋಸ್ಕರ ನಾನು ಮಾಡ್ತೀನಿ ಇದನ್ನು ಅನ್ನೋ ರೀಸನ್ಗೆ, ಅಥವಾ ಅಂದರೆ ಇಟ್ ಈಸ್ ವೆರಿ ಅನ್ಸರ್ಟೈನ್ ಅಲ್ಲ ಸರ್? ಅಂದರೆ ಗೊತ್ತಿಲ್ಲ ಯಾವಾಗ ಸಕ್ಸಸ್ ಬರುತ್ತೆ, ಯಾವಾಗ ಫೇಲ್ಯೂರ್ ಆಗುತ್ತೆ ಗೊತ್ತಿಲ್ಲ, ಬಟ್ ಸ್ಟಿಲ್ ನಿಮ್ಮನ್ನು ಕಾಪಾಡ್ಕೊಂಡು ಬರ್ತಾ ಇರುವಂತಹ ಆ ಒಂದು ವಿಷಯ ಯಾವುದು ಅಂತ. ಅಲ್ಲ, ಇದು ಬಿಟ್ಟು ಏನು ಗೊತ್ತಿಲ್ಲ ಅನ್ನೋದಲ್ಲ, ಇದು ಬಿಟ್ಟು ನಾನು ಬೇಕಂತ ಏನು ಕಲಿಕೆ ಹೋಗಿಲ್ಲ. ನಾನು ಪ್ರೀತಿಸಿದ್ದೆ ಇದನ್ನೇ, ಇದರಲ್ಲೇ ಬದುಕಬೇಕು ಅಂತ ಬಂದವನು. ಸೊ ಇದು ಬಿಟ್ಟು ಬೇರೆ ಕಲಿಯೋಂಥ ಅವಶ್ಯಕತೆ ಬಂದಿಲ್ಲ. ಬೇರೆ ಇದು ಬಿಟ್ಟು ಬೇರೆದು ಗೊತ್ತಿದ್ರೆ ನಾನು ಅಲ್ಲಿ ಹೋಗ್ಬಿಡ್ತಿದ್ನ, ಇಲ್ಲ. ಹಾಗಾಗಿನೇ ಯಾವುದು ಕಲಿಯೋಕ್ಕೆ ಹೋಗಿಲ್ಲ ಸರ್, ಬೇರೆ ಏನು ಮಾಡೋಕ್ಕೆ ಹೋಗಿಲ್ಲ. ನನಗೆ ಯಾವ ವಿಚಾರ ಬಗ್ಗೆ ಗೊತ್ತೂ ಇಲ್ಲ. ಇಟ್ ಈಸ್ ಓನ್ಲಿ ಸಿನಿಮಾ. ಡ್ರೈವಿಂಗ್ ಫ್ಯಾಕ್ಟರ್ ಸಿನಿಮಾನೇ. ಇನ್ನೊಬ್ಬ ಕನಸುಗಾರ ಅನ್ಕೋಬೋದು ನನ್ನನ್ನು, ಇನ್ನೊಬ್ಬ ರವಿಚಂದ್ರನ್ ಅನ್ಕೋಬೋದು. ಐ ಹ್ಯಾವ್ ಲಿವ್ಡ್ ಓನ್ಲಿ ಫಾರ್ ಸಿನಿಮಾ, ಐ ವಿಲ್ ಡೈ ಫಾರ್ ಸಿನಿಮಾ ಆಲ್ಸೋ ಸರ್. ಸರ್ ಅದೇ ಈಗ ಕಾಸ್ಟಿಂಗ್ ನೋಡುವಾಗ ತುಂಬಾ ದೊಡ್ಡ ಕಲಾವಿದರಿದ್ದಾರೆ. ಅಂದರೆ ನಾವು ಯಾವಾಗ ತುಂಬ ಕಾಂಟೆಂಟ್ ಬೇಸ್ಡ್ ಸಿನಿಮಾಗಳಲ್ಲಿ ಅವರನ್ನು ನೋಡ್ತಾ ಇರ್ತೀವಿ, ಇವರನ್ನೆಲ್ಲ. ಈಗ ನಾಗಾಭರಣ ಸರ್ ಇರ್ಬೋದು, ಅಥವಾ ಪ್ರಕಾಶ್ ಬೆಳವಾಡಿ ಅವರು ಇರ್ಬೋದು, ಅರ್ಚನಾ ಜೋಯಿಸ್ ಅವರು. ಕಾಸ್ಟಿಂಗ್ ನೋಡುವಾಗಲೇ ಇಲ್ಲ ಇದರಲ್ಲಿ ಪಕ್ಕ ಇದು 100% ಇದು ಒಳ್ಳೆ ಸಿನಿಮಾನೇ ಆಗಿರುತ್ತೆ. ಓನ್ಲಿ ಥಿಂಗ್ ಇಸ್ ಪ್ರೇಕ್ಷಕರು ಬಂದು ಈ ಸಿನಿಮಾ ನೋಡಬೇಕು ಅಂತಲೇ ನಮಗೆ ಮಾಧ್ಯಮದವರಾಗಿ ಅನಿಸ್ತಾ ಇರುತ್ತೆ. ಸೊ ಇದನ್ನು ರೀಚ್ ಮಾಡಿಸೋದಕ್ಕೆ ಏನೆಲ್ಲ ಪ್ರಯತ್ನ ಆಗ್ತಾಯಿದೆ ಸರ್? ಯಾವ ರೀತಿ ರೀಚ್ ಮಾಡಬೇಕು? ಇನ್ನು ಕೆಲವೇ ದಿನಗಳಷ್ಟೇ ಬಾಕಿ ಇರೋದು. ಬಿಕಾಸ್ ಕೆಲವೊಂದು ಸಲ ಕಂಟೆಂಟ್ ರೀಚ್ ಆಗಿಲ್ಲ ಅಂದ್ರೂ ಜನಗಳಿಗೆ ಗೊತ್ತೇ ಆಗಿರಲ್ಲ. ಬಿಕಾಸ್ ಈಗ ಸಾಕಷ್ಟು ಸಾಲು ಸಿನಿಮಾಗಳು ಬರ್ತಾ ಇರುತ್ತೆ. ನಾವು ಅಫ್ಕೋರ್ಸ್ ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡ್ತೀವಿ. ಬಟ್ ಬೇರೆ ಯಾವ ರೀತಿ ಅಂದರೆ ಕಂಟೆಂಟ್ಸ್ ಏನಾದರೂ ಮುಂದೆ ಬಿಡ್ತೀರಾ ಯಾವುದಾದ್ರು? ಬಿಕಾಸ್ ಈಗ ಥೀಮ್ ಸಾಂಗ್ ಏನೋ ಒಂದು ಬಿಟ್ಟಿದ್ದೀರಾ, ಜೊತೆಗೆ ಒಂದು ಇಂಟ್ರೊಡಕ್ಷನ್ ಥರ ಒಂದು ಟೀಸರ್ ಬಿಟ್ಟಿದ್ದೀರಾ ಅಷ್ಟೇ, ಯುದ್ಧಕಾಂಡದು. ಮುಂದೆ ಏನೇನು ಬರ್ತಾ ಹೋಗುತ್ತೆ ಅಂತ? ಕಂಟೆಂಟ್ಸು ಆ್ಯಕ್ಚುಲಿ ತುಂಬ ಇದ್ದಾವೆ ಬಿಡುವಂಥದ್ದು. ನಮಗೆ ಸಮಯದ ಅವಧಿ ಕಡಿಮೆ ಇರೋದ್ರಿಂದ ಸಾಕಷ್ಟು ವಿಚಾರಗಳನ್ನು ಯಾವಾಗ ಬಿಡೋಕ್ಕಾಗತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಅಫ್ಕೋರ್ಸ್ ನೀವು ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಪ್ರಕಾರ ಕೆಲವೊಂದು ಅಂದರೆ ವಿಚಾರಗಳನ್ನ ಬಿಡಲೇಬೇಕು. ಈಗ ಬರೋವಂಥ ಕಂಟೆಂಟ್ಸ್ಗಳು ಆ್ಯಕ್ಚುಲಿ ತುಂಬ ಸ್ಟ್ರಾಂಗ್ ಆಗಿದೆ. ಇಲ್ಲಿವರೆಗೂ ಬಿಟ್ಟಿರೋದು ಏನೂ ಅಲ್ಲ. ನಮಗೆ ಅದೇ ರಿಲೀಸ್ ಡೇಟ್ ಗೊತ್ತಾಗಬೇಕಾಗಿತ್ತು, ಯಾವಾಗ ಬರ್ತೀವಿ ಅನ್ನೋದು. ಸುಮ್ಮನೆ ನಾವು ಯಾವಾಗೋ ಬಿಟ್ಟು ಸಿನಿಮಾ ಹಳೇದು ಅನ್ಸ್ಕೊಳ್ಳೋದು ಇವೆಲ್ಲ ಇರುತ್ತೆ. ಅಫ್ಕೋರ್ಸ್ ಎಲ್ಲರಿಗೂ ಯೋಚನೆ ಇದ್ದೇ ಇರುತ್ತೆ ಅದು. ಹಾಗಾಗಿನೇ ಬಿಟ್ಟಿರಲಿಲ್ಲ. ಬಟ್ ವೆರಿ ಶಾರ್ಟ್ ಟೈಮ್ ಇರೋದ್ರಿಂದ ನಮಗೂ ತುಂಬ ಕನ್ಫ್ಯೂಷನ್ಸ್ ಇದೆ, ಯಾವ್ದು ಬಿಡಬೇಕು ಯಾವ್ದು ಬಿಡಬಾರ್ದು. ಬಿಡುವಂಥ ಅಷ್ಟು ಕಂಟೆಂಟ್ ಸ್ಟ್ರಾಂಗ್ ಆಗಿದೆ, ಅಷ್ಟು ಕಂಟೆಂಟ್ ವೈರಲ್ ಆಗೋವಂಥ ಕಂಟೆಂಟ್ಗಳೇ ಇದ್ದಾವೆ. ಅದು ಬಿಟ್ಟು ಬೇರೆ ಏನು ಸ್ಟ್ರಾಟಜೀಸ್ ಪ್ಲೇ ಮಾಡೋಕೆ ಗೊತ್ತಿಲ್ಲ. ದರ್ ಇಸ್ ಓನ್ಲಿ ಆನೆಸ್ಟಿ. ಒಂದು ಸ್ಟ್ರಾಟಜಿ ಇಸ್ ಓನ್ಲಿ ಆನೆಸ್ಟಿ. ನಾನು ಹೇಳೋವಂಥ ಮಾತನ್ನು ಅವ್ನು ಪ್ರೇಕ್ಷಕ ಸೆನ್ಸ್ ಮಾಡಿ ಇವನು ಆನೆಸ್ಟಾಗಿ ಏನೋ ಹೇಳ್ತಿದ್ದಾನೆ ಅಂತ ನಂಬಬೇಕು ಅವನು. ನಾನು ಬಿಡೋವಂಥ ಕಂಟೆಂಟಲ್ಲಿ ಹೌದು ಸಿನಿಮಾದಲ್ಲಿ ವಿಷಯ ಇದೆ ಅಂತ ಅವನಿಗೆ ಗೊತ್ತಾಗಬೇಕು. ಅಷ್ಟು ಬಿಟ್ಟರೆ ಬೇರೆ ಏನು ಗಿಮಿಕ್ಸು ಸ್ಟ್ರಾಟಜೀಸ್ ನಮಗೆ ದೇವರಾಣೆ ಗೊತ್ತಿಲ್ಲ. ನಿಮಗೂ ಕೈ ಮುಗಿದು ಅವರಿಗೂ ಕೈ ಮುಗಿದು ಕೇಳ್ಕೊಬೋದು. ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ, ಸಿನಿಮಾನ ನಂಬಿ ಅಷ್ಟೇ. ಸರ್ ಅದೇ ಮಿಡ್ ಸ್ಕೇಲ್ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರೆಕಗ್ನೈಸ್ ಆಗೇ ಆಗುತ್ತೆ, ಆ ಥರದ್ದೊಂದು ಕಾನ್ಫಿಡೆನ್ಸ್ ಇದೆ ಅಂತ ನೀವು ಹೇಳಿದ್ರಿ. ಆ್ಯಕ್ಚುಲಿ ಆ ಥರದ್ದೊಂದು ಯೂನಿವರ್ಸಲ್ ವಿಷಯ ಏನಿರುತ್ತೆ ಈ ಸಿನಿಮಾದಲ್ಲಿ ಅಂತ? ಅಲ್ಲ, ಈಗ ನಡೆಯುವಂಥ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಅತ್ಯಾಚಾರ ಅದೇ ಫ್ಯಾಕ್ಟರೇ. ಅದಕ್ಕೊಂದು ಪರಿಹಾರ ಅಂದರೆ ಅತ್ಯಾಚಾರ ಆಗೋದ್ರ ಜೊತೆಗೆ ಇನ್ ಟೈಮ್ ಸಿಗಬೇಕಾಗಿರ್ತಕ್ಕಂಥ ಜಸ್ಟಿಸು. ಅತ್ಯಾಚಾರನೇ ಆಗದೇ ಇರೋ ರೀತಿಯಲ್ಲಿ ಒಂದು ಪ್ರಿಕಾಷನರಿ ಮೆಜರ್ಸ್ ಯಾರು ತೊಗೊಳ್ತಾರೆ, ಅದಕ್ಕೇನಿದೆ ಆನ್ಸರ್, ಪರಿಹಾರ ಅನ್ನೋದೇ ಒಂದು ಕ್ವಶನ್. ಯುದ್ಧಕಾಂಡ ವಿಲ್ ರೈಸ್ ಒನ್ ಕ್ವಶನ್. ಯಾವಾಗಲೂ ಪ್ರಪಂಚದಲ್ಲಿ ಏನೇ ಸೃಷ್ಟಿ ಆಗಬೇಕಂದ್ರೆ ಅದಕ್ಕೊಂದು ಪ್ರಶ್ನೆಯಿಂದನೇ ಸೃಷ್ಟಿಯಾಗಿದ್ದು. ಈಗ ಹಸಿವಾಗ್ತಾ ಇದೆ, ಏನು ಮಾಡಬೇಕು ಅಂತ ಪ್ರಶ್ನೆ ಹುಡ್ದಾಗಲೇ ನಿಮ್ಗೆ ತಿನ್ನಬೇಕು ಅಂತ ಗೊತ್ತಾಗಿದ್ದು. ಹಣ್ಣು ಯಾವುದು, ಸೊಪ್ಪು ಯಾವುದು ಏನಂತ ಗೊತ್ತಾಗಿ ಮನುಷ್ಯ ಎಲ್ಲ ಇನ್ವೆನ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದ್ದು ವಿತ್ ಕ್ವಶನ್ಸ್. ಸೊ ಇದು ಕೂಡ ಇವಾಗ ಅದೇ ನಾನು ಪ್ರೆಸ್ ಮೀಟಲ್ಲಿ ಹೇಳಿದೆ, ಒಂದು ಗಾಡಿ ಹಾಕೊಂಡು ಹೋಗ್ಬೇಕಾದ್ರೆ ಒಂದು ಸರ್ಕಾರಕ್ಕೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಹೆಲ್ಮೆಟ್ ಹಾಕೋಬೇಕು ಅಂತ. ಚಿಕ್ಕ ವಿಚಾರಗಳಿಗೆ ಗೊತ್ತಿದೆ. ಒಂದು ಹೆಣ್ಣಿಗೆ ರಕ್ಷಣೆ ಮಾಡಬೇಕಂದ್ರೆ ಅದು ಅಚಾತುರ್ಯತೆ ನಡಿಬಾರ್ದು, ಅವರಿಗೆ ಅನ್ಯಾಯಗಳು ಆಗಬಾರ್ದು ಅನ್ನೋದಕ್ಕೆ ಏನಿದೆ ವ್ಯವಸ್ಥೆ ಅನ್ನೋದೊಂದು ಪ್ರಶ್ನೆ ನಮ್ಮದು ಯುದ್ಧಕಾಂಡ.
ದ್ಯಾಟ್ ಕ್ವಶನ್ ಅದನ್ನೇ ರಾಷ್ಟ್ರಪತಿಗಳಿಗೆ ಒಂದು ಪತ್ರ ಮೂಲಕ ಕೊನೆಯಲ್ಲಿ ಸಿನಿಮಾ ಮೂಲಕ ಪ್ರೆಸೆಂಟ್ ಮಾಡ್ತಾಯಿದ್ದೀವಿ. ಸೊ ಅಲ್ಲಿಂದ ಏನಾದರೂ ಒಂದು ಸಣ್ಣ ಬದಲಾವಣೆ ಆಗೋದಕ್ಕೆ ನಮ್ಮ ಸಿನಿಮಾ ನಾಂದಿ ಹಾಡತ್ತೆ ಅಂದರೆ ನನಗೆ ಅದಕ್ಕಿಂತ ದೊಡ್ಡ ಸಾರ್ಥಕತೆ ಇಲ್ಲ. ನಾನು ಸಿನಿಮಾ ಮಾಡಿದ್ದು ಅದೇ ಸಾರ್ಥಕತೆ ಆಗುತ್ತೆ. ಸರ್ ಆ್ಯಕ್ಚುಲಿ ಅದೇ ಎಮೋಷ್ನಲ್ ಕೋಶೆಂಟ್ ಅಂತ ಬಂದರೆ ಒಂದು ಜ್ವಲಂತ ಸಮಸ್ಯೆನ ನೀವು ತಗೊಂಡಿದ್ದೀರಾ, ದಟ್ ವಿಲ್ ವರ್ಕ್. ಬಟ್ ಈಗ ಸಿನಿಮ್ಯಾಟಿಕ್ ಎಂಗೇಜ್ಮೆಂಟ್ ಅಂತ ಬರುವಾಗ ಅಂದರೆ ಪ್ರೋಗ್ರೆಷನ್ ಆಫ್ ದ ಸ್ಟೋರಿ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಯಾವ ರೀತಿ ಹೆಣೆದಿದ್ದಾರೆ ಕಥೆನ, ಸ್ಕ್ರೀನ್ ಪ್ಲೇ ವೈಸ್ ಯಾವ ರೀತಿ ಇದನ್ನು ಕ್ಯಾಪ್ಟಿವೇಟಿಂಗ್ ಆಗಿ ತೋರಿಸ್ತಾ ಇದ್ದಾರೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಜೊತೆಗೆ ಈಗ ಸಾಂಗ್ಸ್ ಇದೆ 4 ಅಂತ ಹೇಳಿದ್ರಿ, ಒಂದು ಥೀಮ್ ಸಾಂಗ್ ಇತ್ತು, ಅದೆಲ್ಲ ಯಾವ ರೀತಿ ಅಂದರೆ ಇನ್ಕ್ಲೂಡ್ ಮಾಡಿದ್ದೀರಾ ಸಿನಿಮಾದಲ್ಲಿ. ಪ್ಲಸ್ ಅದೇ ಅಗೈನ್ ಅಪೀಲಿಂಗ್ ಇರಬೇಕು ಅಂತಂದರೆ ಜನಗಳು ಅಂದರೆ ಓನ್ಲಿ ಎಮೋಷ್ನಲ್ ಫ್ಯಾಕ್ಟರ್ ಮಾತ್ರ ವರ್ಕ್ ಆಗೋಲ್ಲ, ಎಂಗೇಜ್ಮೆಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರ ಸಲುವಾಗಿ ನಿರ್ದೇಶಕರ ಪ್ರಯತ್ನ ಮತ್ತು ಇಡೀ ತಂಡದ ಪ್ರಯತ್ನ ಯಾವ ರೀತಿ ಇರುತ್ತೆ ಅಂತ. ಅಲ್ಲ, ನೀವು ಹೇಳಿದಷ್ಟು ವಿಚಾರ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಯಾವ ರೀತಿ ಅಂತ ನಾನು ಹೇಳೋದು ಭಾಳ ಕಷ್ಟ ಆಗುತ್ತೆ. ಬಟ್ ಒಟ್ಟಾಗಿ ಅಂದರೆ ವಿತ್ ಯೂನಿಟಿ ಎವ್ರಿಬಡಿ ನ್ಯೂ ವಾಟ್ ಇಸ್ ಸಿನಿಮಾ. ಯುದ್ಧಕಾಂಡನಲ್ಲಿ ವರ್ಕ್ ಮಾಡೋಂಥ ಪ್ರತಿಯೊಂದು ಟೆಕ್ನಿಷಿಯನ್, ಪ್ರತಿಯೊಂದು ಆರ್ಟಿಸ್ಟು ಈ ಸಿನಿಮಾ ಏನಿದೆ, ಈ ಸಿನಿಮಾದ ವ್ಯಾಲ್ಯೂ ಏನು, ಈ ಸಿನಿಮಾ ಹೆಂಗೆ ಬರಬೇಕಂತ ಪ್ರತಿಯೊಬ್ಬನಿಗೂ ಗೊತ್ತಿರೋದ್ರಿಂದ ವಿ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಅವರ್ ಓನ್ ಸ್ಟ್ರೆಂತ್. ನಮ್ಮ ಕೈಯಿಂದ ಎಷ್ಟೆಷ್ಟು ಸಾಧ್ಯನೋ ಪ್ರತಿಯೊಬ್ಬನು ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ. ನಿಮಗೆ ವಿಷಯ ಗೊತ್ತಿದ್ರೆ ಅಂದರೆ ಇವಾಗ ಮಗು ಹಸಿವು ಆಗ್ತಾಯಿದೆ ಅನ್ನೋದು ತಾಯಿಗೆ ಗೊತ್ತಿದ್ರೆ ಸಾಕು, ಮಗುವಿಗೆ ಊಟ ಕೊಡ್ತಾಳೆ. ಸೊ ಏನೇನು ಮಾಡಿದ್ರಿ ಅಂತ ನಾವು ಹೇಳೋದು ಕಷ್ಟ ಅಂದರೆ ಆನ್ಸರ್ ಕೊಡೋದು ಕಷ್ಟ ಆಗುತ್ತೆ. ಈ ಸಿನಿಮಾಗೆ ಏನು ರಿಕ್ವೈರ್ಮೆಂಟ್ ಬೇಕು ಪ್ರತಿಯೊಬ್ಬನಿಗೆ ಗೊತ್ತಿರೋದ್ರಿಂದ ಹಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಇನ್ ಹಿಸ್ ಓನ್ ವೇ. ದ್ಯಾಟ್ ಈಸ್ ವಾಟ್ ಯುದ್ಧಕಾಂಡ ಇಸ್. ಸರ್ ಇನ್ನು ಆ್ಯಕ್ಚುಲಿ ಆನ್ ಅ ಲೈಟರ್ ನೋಟ್ ಅಂದರೆ ಹಿಂಗೆ ಮೊನ್ನೆಯಿಂದೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರೋದು ಅಜಯ್ ರಾವ್ ನಾನು ಇಷ್ಟು ಕೋಟಿ ಸಾಲ ಮಾಡಿದೆ, ಅದು ಬರ್ತಾ ಇರುತ್ತೆ. ಆ್ಯಕ್ಚುಲಿ ನಮಗೆ ಇದರಲ್ಲಿ ತೆಗೆದು ನೋಡಿದ್ರೆ ಫೀಡಲ್ಲಿ ನಾನು ಇಷ್ಟೊಂದು ಕೋಟಿ ಸಾಲ ಮಾಡಿದ್ದೀನಿ, ಹೌದು ನನಗೆ ಸಾಲ ಇದೆ ಅಂತ. ಸರ್ ಎಷ್ಟು ಸಾಲ ಇದೆ ಅಂದರೆ ಏನು ಅಂದರೆ ನೀವು ಲಾಸ್ಟಿಗೆ ಒಂದು ಸಜೆಷನ್ ಕೂಡ ಕೊಡಬೇಕು. ಅಕಸ್ಮಾತ್ ಈಗ ಸಾಲ ಮಾಡಿರ್ತಾರಲ್ಲ ಅವ್ರನ್ನ ಸಾಲಗಾರರು ಅವ್ರ ಹಿಂದೆ ಬಿದ್ದಾಗ ಹೆಂಗೆ ತಪ್ಪಿಸ್ಕೋಬೇಕು ಅಥವಾ ಅವ್ರನ್ನ ಹೆಂಗೆ ರೆಸ್ಪಾಂಡ್ ಮಾಡಬೇಕು ಅಂತ. ಇಲ್ಲ, ನೀವು ಅಷ್ಟು ಸಲ ನೋಡಿದಾಗಲೂ ಇನ್ನೊಂದು ಸಲ ದಯವಿಟ್ಟು ನೋಡಿ ಅದನ್ನು ಗಮನಿಸಿ. ನಾನು ಹೇಳಿರೋದು ಅದಾದಮೇಲೆ ಸಾಲ ಇದೆ, ಅಷ್ಟು ಸಾಲ ಮಾಡೋಕ್ಕೆ ಕೆಪಾಸಿಟಿ ಇದೆ ಅಂತ ಹೇಳಿದ್ದು ನಾನು. ಅಂದರೆ ಐ ಆಮ್ ಪ್ರೌಡ್, ನನಗೆ ಅಷ್ಟು ಸಾಲ ಮಾಡೋವಂಥ ಕೆಪಾಸಿಟಿ ಇದೆ ಅಂತ ನಾನು ಹೇಳಿರೋದು. ಅಫ್ಕೋರ್ಸ್ ತುಂಬ ಸಾಲ ಇದೆ ಫಾರ್ ಸಿನಿಮಾ. ನಾನು ಅದನ್ನೇ ಹೇಳ್ತೀನಿ, ನಾನು ದುಡ್ಡು ಕಳ್ಕೊಳ್ಳೋದಕ್ಕೆ ನಾನು ಹೆದರ್ಕೊಳ್ತಾ ಇಲ್ಲ, ನನಗೆ ಭಯನೂ ಇಲ್ಲ. ಯಾಕಂದರೆ ನನಗೆ ಏನೂ ಇಲ್ಲದೆ ಬಂದಂಥವನು ಇಷ್ಟು ಸಂಪಾದನೆ ಮಾಡಿ ಸಿನಿಮಾ ಪ್ರೊಡ್ಯೂಸ್ ಮಾಡಿ ಕೋಟಿಗಟ್ಟಲೆ ಸಾಲ ಮಾಡ್ತೀನಿ ಅಂದರೆ ಸಾಲ ಕೊಡೋದಕ್ಕೆ ಧೈರ್ಯ ಮಾಡಬೇಕಲ್ಲ ನನಗೆ. ಸುಮ್ಮನೆ ನಿಮಗೆ ಯಾರು ಬಂದು ಸಾಲ ಕೊಡಲ್ವಲ್ಲ. ಇಷ್ಟು ಕೊಡ್ತೀವಿ ಅಂದರೆ ಅದಕ್ಕೆ ಏನಾದರೂ ಒಂದು ಶ್ಯೂರಿಟಿ ಇರಬೇಕು, ಅದೊಂದು ಗ್ಯಾರಂಟಿ ಇರಬೇಕು, ನಾನು ಅಷ್ಟು ಟ್ಯಾಕ್ಸ್ಗಳು ಕಟ್ಟಿರಬೇಕು ಅಲ್ವಾ. ಸೊ ಅಷ್ಟು ಮಟ್ಟಿಗೆ ಬೆಳೆದಿದ್ದೀನಿ ಅಂತ ನಾನು ಹೇಳ್ತಿರೋದು. ಐ ಆಮ್ ಏಬಲ್ ಟು ಟೇಕ್ ಕ್ರೋರ್ಸ್ ಆಫ್ ಲೋನ್ಸ್. ಸೊ ನಾನು ಆ ಥರ ಬೆಳೆದಿದ್ದೀನಿ. ಅದು ಕಳೆದ್ರೂ ಮತ್ತೆ ತಿರ್ಗಾ ವಾಪಸ್ ದುಡ್ಡು ಸಂಪಾದನೆ ಮಾಡೋದು ನನಗೆ ಗೊತ್ತಿದೆ. ಆ್ಯಂಡ್ ನನಗೆ ಗೊತ್ತಿರೋಂಗೆ ನನ್ನ ಕಾಲದಲ್ಲಿ ಅಂದರೆ ನಾನು ಹೀರೋ ಆಗಿ ಬಂದು ಇಲ್ಲಿವರೆಗೂ ಬಂದಂಥ ಕೆಲವೊಂದು ಹೀರೋಗಳಲ್ಲಿ ನಾನು ಒಬ್ಬ. ಅಂದರೆ ದುಡ್ಡು ತೊಗೊಳ್ದೆ ಆ್ಯಕ್ಟ್ ಮಾಡಿ ಸಿನಿಮಾ ಲೆಕ್ಕ ಇಲ್ಲ. ಅರ್ಧ ಪೇಮೆಂಟು, ಕಾಲು ಭಾಗ ಪೇಮೆಂಟು ಅಲ್ಲಲ್ಲೇ ಬಿಟ್ಟಿರೋ ಸಿನಿಮಾ ಲೆಕ್ಕನೇ ಇಲ್ಲ. ಅದನ್ನೆಲ್ಲ ತೊಗೊಂಡಿದ್ರೆ ಬಹುಶಃ ಸಾಲ ಮಾಡೋ ಅವಶ್ಯಕತೆ ಇರ್ತಿರಲಿಲ್ಲ ನನಗೆ. ನಾನು ಹೇಳೋದು ಅಷ್ಟು ಮಾಡಿನೂ ನಾನು ಇಲ್ಲಿವರೆಗೂ ಅಂದರೆ ಎಲ್ಲ ಬಿಟ್ಟೂ ಇಲ್ಲಿವರೆಗೆ ಬಂದಿದ್ದೀನಿ ಅಂತಂದರೆ, ದುಡ್ಡು ಕಳ್ಕೊಂಡ್ರೆ ನಾನು ಎಲ್ಲ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದರೆ ಇದ್ರೆ ಇನ್ನೂ ದೊಡ್ಡ ಸಿನಿಮಾ ಮಾಡೋ ಕೆಪಾಸಿಟಿ ಇದೆ. ನನಗೆ ದುಡ್ಡಿನ ಬಗ್ಗೆ ಭಯ ಇಲ್ಲ, ಸಂಪಾದನೆ ಮಾಡ್ತೀನಿ ಸರ್. ಫ್ರೆಂಡ್ಶಿಪ್ ಸಂಪಾದನೆ ಮಾಡಿದ್ದೀನಿ, ಸಿನಿಮಾ ಇಂಡಸ್ಟ್ರಿನಲ್ಲಿ ಅಷ್ಟೊಂದು ಜನ ನಂಬಿಕೆ, ಅಭಿಮಾನಿಗಳ ನಂಬಿಕೆ ಸಂಪಾದನೆ ಮಾಡಿದ್ದೀನಿ. ಐ ಥಿಂಕ್ ದ್ಯಾಟ್ ಈಸ್ ಮೋರ್ ರಿಚರ್. ನೀವು ಸ್ಕೇಲಲ್ಲಿ ತೂಕ ತಕಡಿಯಲ್ಲಿ ಹಾಕಿ ನೋಡಿದರೆ ಒಂದು ಸಾಸಿವೆ ಕಾಳಷ್ಟು ನಾನು ದುಡ್ಡಿನ ವಿಚಾರ ಮಾತಾಡ್ತಿರೋದು. ಅದಕ್ಕಿಂತ ಸಂಪಾದನೆ ಮಾಡಿರೋದು ಇನ್ನೂ ಜಾಸ್ತಿ ಇದೆ. ಕರೆಕ್ಟ್ ಸರ್. ಸರ್ ನಿಮ್ಮ ಕಾನ್ಫಿಡೆನ್ಸ್ ಇಷ್ಟ ಆಯಿತು. ಜೊತೆಗೆ ಈಗ ಸರ್ ನಿಮಗೆ ಒಂದು ಪ್ರಾಕ್ಟಿಕಲ್ ಒಂದು ವಿಷಯ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ನಾವು ಹೇಳ್ತಿರೋದು, ಅಂದರೆ ಯಾವ ರೀತಿ ಅಪ್ರೋಚ್ ಇರುತ್ತೆ ಮಾರ್ಕೆಟಿಂಗ್ ವಿಷಯದ ಬಗ್ಗೆ ಅಂತ. ಈಗ ಆಲ್ರೆಡಿ 3 months ಆಯಿತು ಈ ವರ್ಷದಲ್ಲಿ 120+ ಸಿನಿಮಾಸ್. ಬೆರಳೆಣಿಕೆಯಷ್ಟು ಸಿನಿಮಾ ಮಾತ್ರ ಕ್ರಿಟಿಕಲಿ ಅಕ್ಲೈಮ್ಡ್. ಹಣದ ವೈಸ್ ಅಂತ ನೋಡೋಕೆ ಹೋದರೆ ಎಂಥದ್ದು ಇಲ್ಲ, 0 ಅಂತಲೇ ಹೇಳಬೇಕು. ಆ್ಯಕ್ಚುಲಿ ಹಾಕಿದ್ರಲ್ಲಿ ಎಷ್ಟು ಬಂತೋ ಅದು ಗೊತ್ತಿಲ್ಲ, ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಸಿಚುವೇಶನ್ ಅಂದರೆ ಇದನ್ನು ಅಪ್ಲಿಫ್ಟ್ ಮಾಡುವಂತಹ ಸಿನಿಮಾ ಇದಾಗಿರುತ್ತಾ ಹೇಗೆ ಅಂತ? ಅಲ್ಲ, ಇದಾಗಲಿ ಅನ್ನೋದು ನನ್ನ ಆಸೆ. ಇದಾಗಿರುತ್ತೆ ಅಂತ ನಾನು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ತಪ್ಪಾಗುತ್ತೆ. ಅದು ಆ ಬಿಲೀಫ್, ನಂಬಿಕೆ ಏನಿದ್ರು ಪರ್ಸ್ನಲಿ ನನಗಿರಲಿ, ಅದನ್ನು ನಾನು ಓಪನ್ ಸ್ಟೇಟ್ಮೆಂಟ್ ಕೊಡೋಕ್ಕೆ ಇಷ್ಟಪಡಲ್ಲ. ಆ ಕಾನ್ಫಿಡೆನ್ಸಿಂದನೇ ಮಾಡಿದ್ದೀನಿ. ಬಟ್ ಅದು ಬೇರೆಯವ್ರಿಗೆ ಅದು ಅನ್ಯತಾ ಭಾವಿಸ್ತಾರೆ, ಏನು ಇಷ್ಟೊಂದು ದೂರಾಂಕರದಿಂದ ಹೇಳ್ತೇನೆ ಆ ಥರ ಏನಾದರೂ ಬೇರೆ ಅನ್ಕೋಬೋದು. ಬಟ್ ಇರೋ ಕಾನ್ಫಿಡೆನ್ಸ್ ನನಗೆ ಇದಾಗಲಿ ಅನ್ನೋದು ನಾನು ಎಲ್ಲರಲ್ಲೂ ಕೇಳ್ಕೊಳ್ತಿದ್ದೀನಿ. ಅದಕ್ಕೆ ಜನನೂ ಕೈ ಜೋಡಿಸ್ಬೇಕು, ಸ್ವಾಭಿಮಾನ ಬರಬೇಕು. ಅಂದರೆ ಕನ್ನಡಿಗರಿಗೆ ಇದು ನಮ್ಮ ಕನ್ನಡ ಸಿನಿಮಾ ಈ ಥರದ್ದು ಒಂದು ಮಾತು ಹೇಳಿಕೆ ಕೊಡ್ತಾ ಇದ್ದಾರೆ ಅಂದರೆ ಇದಕ್ಕೆ ನಿಂತು ನಾವು ಇದು ನಿಜ ಮಾಡೋಣ ಅನ್ನೋ ಕೆಚ್ಚು ಅವರಿಗೂ ಬರಬೇಕು. ಒಟ್ಟಿಗೆ ಸೇರಿದರೆ, ಕೈ ಮಿಲಾಯಿಸಿದರೆ ಮಾತ್ರ ಅದು ಆಗೋಕ್ಕೆ ಸಾಧ್ಯ. ಸೊ ಆ ಸಾಧ್ಯತೆ ಇರೋದ್ರಿಂದ ಈಗ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.
ಸರ್ ಆ್ಯಕ್ಚುಲಿ ಸಾಕಷ್ಟು ನಿರೀಕ್ಷೆ ಅಂತೂ ಹುಟ್ಟುಹಾಕಿದೆ ಈ ಸಿನಿಮಾ, ಅಂದರೆ ಕಂಟೆಂಟ್ ವೈಸ್ ಏನೋ ವಿಷಯ ಇದೆ ಅನ್ನೋ ಥರ ಒಂದು ನಂಬಿಕೆ ಅಂತೂ ಹುಟ್ಟುಹಾಕಿದೆ. ಸೊ ನಿಮ್ಮ ಪ್ರಯತ್ನಕ್ಕೆ ಶುಭವಾಗಲಿ, ಸೊ ಒಳ್ಳೆಯದಾಗಲಿ. ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಆಲ್ ದಿ ಬೆಸ್ಟ್ ಸರ್ ನಿಮಗೆ. ಥ್ಯಾಂಕ್ ಯು ಸೊ ಮಚ್ ಸರ್, ವೆರಿ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು. ಯುದ್ಧಕಾಂಡ ಏಪ್ರಿಲ್ 18th ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ನಟ ಅಜಯ್ ರಾವ್ ಅವರ ಮಾತುಗಳು. ಯುದ್ಧಕಾಂಡ ಸಿನಿಮಾ ಇದೆ ಏಪ್ರಿಲ್ 18ನೇ ತಾರೀಕು ಬಿಡುಗಡೆ ಆಗ್ತಾಯಿದೆ. ಈ ಸಿನಿಮಾನ ಚಿತ್ರಮಂದಿರಗಳಲ್ಲೇ ನೋಡಿ. ಧನ್ಯವಾದಗಳು.